ನವೆಂಬರ್ 21 ಅಂದರೆ ಇವತ್ತಿನಿಂದ ಮಾರ್ಗಶಿರ ಮಾಸವು ಆರಂಭವಾಗಿದೆ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ಈ ಮಾಸದಲ್ಲಿ ಭೂಲೋಕ ಸಂಚಾರ ಮಾಡಲು ಬರುತ್ತಾರೆ. ಸ್ವತಃ ಶ್ರೀಕೃಷ್ಣರೇ ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸವೆಂದು ತಿಳಿಸಿದ್ದಾರೆ. ವಿಷ್ಣು ಹಾಗೂ ಲಕ್ಷ್ಮೀದೇವಿಗೆ ಪ್ರಿಯವಾದ ಮಾಸವೆಂದರೆ ಅದು ಮಾರ್ಗಶಿರ ಮಾಸ. ಈ ಮಾಸದಲ್ಲಿ ಬರುವ ಗುರುವಾರಗಳಂದು ಮಹಾಲಕ್ಷ್ಮೀ ದೇವಿಯ ಪೂಜೆ ಹೇಗಿರಬೇಕು, ಶ್ರೀ ವಿಷ್ಣು ಅಂದರೆ ಕೃಷ್ಣನ ಅನುಗ್ರಹಕ್ಕಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು, ಕಷ್ಟದ ಜೀವನ ಅಂತ್ಯವಾಗಿ ಏಳಿಗೆ ಕಾಣಲು ಈ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಈ ಮಾಸದಲ್ಲಿ ಮದುವೆ ಆಗದವರು ಕಾತ್ಯಾಯಿನಿ ವ್ರತ ಮಾಡಿದರೆ ಶೀಘ್ರವಾಗಿ ಕಂಕಣಭಾಗ್ಯ ಕೂಡಿ ಬರುತ್ತೆ. ಈ ಮಾಸದಲ್ಲಿಯೇ ಗೋಕುಲದಲ್ಲಿ ಗೋಪಿಕೆಯರು ಕಾತ್ಯಾಯಿನಿ ವ್ರತ ಮಾಡಿ ಶ್ರೀಕೃಷ್ಣನನ್ನು ವರಿಸಿದ್ದರು. ಆದ್ದರಿಂದ ವಿವಾಹಕ್ಕಾಗಿ ಪ್ರಯತ್ನ ಮಾಡುತ್ತಿರುವ ಹೆಣ್ಣು ಮಕ್ಕಳು ಈ ಮಾರ್ಗಶಿರ ಮಾಸದಲ್ಲಿ ಕಾತ್ಯಾಯಿನಿ ವ್ರತ ಮಾಡುವುದರ ಜೊತೆಗೆ ಶ್ರೀಕೃಷ್ಣನ ಕಥೆ ಮಂತ್ರಗಳನ್ನು ಕೇಳುವುದರಿಂದ ಇಷ್ಟಪಟ್ಟ ಯೋಗ್ಯವರ ಸಿಗುತ್ತಾನೆ, ಮದುವೆ ಕೂಡ ಆಗುತ್ತದೆ. ಐಶ್ವರ್ಯ ಪ್ರಾಪ್ತಿಗೆ, ಮನೆಯ ಏಳಿಗೆಗೆ ಈ ಮಾಸದ ಗುರುವಾರಗಳಂದು ಲಕ್ಷ್ಮೀ ಪೂಜೆ ಮಾಡಬೇಕು. ಈ ಬಾರಿ ಮಾರ್ಗಶಿರ ಮಾಸದಲ್ಲಿ ಒಟ್ಟು 4 ಗುರುವಾರಗಳು ಬಂದಿವೆ. ನವೆಂಬರ್ 27 ಮೊದಲ ಗುರುವಾರ, ಡಿಸೆಂಬರ್ 4 ಎರಡನೆಯ ಗುರುವಾರ, ಡಿಸೆಂಬರ್ 11 ಮೂರನೆಯ ಗುರುವಾರ, ಡಿಸೆಂಬರ್ 18ನೆಯ ತಾರೀಕು 4ನೆಯ ಗುರುವಾರ. ಕೆಲವರು 5 ಗುರುವಾರಗಳಂದು ಈ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡುವ ಪದ್ಧತಿ ಇದೆ. ಆದರೆ ಈ ಬಾರಿ 4 ಗುರುವಾರ ಮಾತ್ರ ಈ ಮಾಸದಲ್ಲಿ ಬಂದಿದೆ. ಇನ್ನೊಂದು ಗುರುವಾರವು ಸೇರಿಸಿ ಪೂಜೆ ಮಾಡ್ತೀವಿ ಅಂದರೆ ಡಿಸೆಂಬರ್ 25ನೆಯ ತಾರೀಕು ಸೇರಿಸಿ 5 ಗುರುವಾರ ಲಕ್ಷ್ಮೀ ಪೂಜೆ ಮಾಡಿಕೊಳ್ಳಬಹುದು. ವಿಷ್ಣು ದೇವರಿಗೆ ಪ್ರಿಯವಾಗುವ ಗುರುವಾರದಂದು ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದರಿಂದ ಸಕಲ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ. ಈ ಮಾಸದಲ್ಲಿ ಬರುವ ಗುರುವಾರಗಳನ್ನು ಲಕ್ಷ್ಮೀ ವಾರಗಳೆಂದು ಕರೆಯುತ್ತಾರೆ. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಹೇಗೆ ಮಾಡ್ತೀವೋ ಅದೇ ರೀತಿ ಮಾರ್ಗಶಿರ ಮಾಸದ ಗುರುವಾರಗಳಂದು ಲಕ್ಷ್ಮೀ ಪೂಜೆಯನ್ನ ಮಾಡಿಕೊಳ್ಳಬೇಕು. ನಿಮಗಿರುವ ಕಷ್ಟಗಳು ಕಳೆದು ಪುಣ್ಯ ಸಂಪಾದನೆಯಾಗಲಿ ಅಂತ ಬೇಡಿಕೊಂಡು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಚಿತ್ರಪಟ, ವಿಗ್ರಹ, ಕಳಶ ಇಡುವ ಪದ್ಧತಿ ನಿಮ್ಮ ಕುಟುಂಬದಲ್ಲಿ ಇದ್ದರೆ ಕಳಶ ಇಟ್ಟು ಕೂಡ ಲಕ್ಷ್ಮೀ ಪೂಜೆಯನ್ನು ಸರಳವಾಗಿ ಮಾಡಿಕೊಳ್ಳಬಹುದು. ಒಂದೊಂದು ಗುರುವಾರವು ಒಂದೊಂದು ವಿಶೇಷ ನೈವೇದ್ಯಗಳನ್ನು ಲಕ್ಷ್ಮೀ ದೇವಿಯ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಮಧ್ಯದಲ್ಲಿ ಸಮಸ್ಯೆಗಳು ಬಂದು ಒಂದು ಗುರುವಾರ ತಪ್ಪಿದರೂ ಉಳಿದ 3 ಗುರುವಾರವಾದರೂ ಲಕ್ಷ್ಮೀ ದೇವಿಯ ಪೂಜೆ ಮಾಡಿಕೊಳ್ಳಿ. ಇದರಿಂದ ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ದೂರವಾಗಿ ಹಣಕಾಸು, ಸಾಲ, ಆರೋಗ್ಯ, ವ್ಯಾಪಾರ, ಉದ್ಯೋಗ ಕಷ್ಟಗಳು ದೂರವಾಗುತ್ತೆ. ಸಕಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ಮಾಸದಲ್ಲಿ ಪ್ರತಿದಿನ ಮನೆಯ ಅಂಗಳ ತೊಳೆದು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬರೆದು ಮನೆಯ ಬಾಗಿಲಿನ ಮೇಲೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ಮಹಾಲಕ್ಷ್ಮಿ ದೇವಿಯನ್ನು ಸ್ವಾಗತಿಸಬೇಕು. ಮನೆಯ ಸ್ತ್ರೀಯರು ದೇವಿ ಸ್ವರೂಪ ಅರಿಶಿಣ ಕುಂಕುಮದ ಬೊಟ್ಟನ್ನು ಇಟ್ಟು ಸೀರೆ ಬಳೆಗಳನ್ನು ತೊಟ್ಟು ಸಂತಸದಿಂದ ಮನೆಯಲ್ಲಿ ಓಡಾಡಬೇಕು. ಈ ಮಾಸದ ಪ್ರತಿ ಗುರುವಾರ ಕನಕದಾರ ಸ್ತೋತ್ರ ಪಾರಾಯಣ ಮಾಡಬೇಕು. ದೇವಿಯ ಮುಂದೆ ಅಕ್ಕಿ ಹಿಟ್ಟಿನಿಂದ 2 ದೀಪಗಳನ್ನು ತಯಾರಿಸಿ ಒಂದೊಂದು ದೀಪಕ್ಕೂ 5 ಬತ್ತಿಗಳನ್ನು ಕೂರಿಸಿ ದೀಪಾರಾಧನೆ ಮಾಡಬೇಕು. ಆ ದೀಪಕ್ಕೆ ಒಂದೊಂದು ಏಲಕ್ಕಿಯನ್ನು ಕೂಡ ಹಾಕಬೇಕು. ಮನೆಯಲ್ಲಿ ಶಂಖವಿದ್ದರೆ ಈ ಮಾಸದಲ್ಲಿ ಶಂಖ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ತುಳಸಿ ದೇವಿಯ ಮುಂದೆ ಈ ಮಾರ್ಗಶಿರ ಮಾಸದಲ್ಲಿ ದೀಪಾರಾಧನೆ ಮಾಡಿ ಪ್ರದಕ್ಷಿಣೆಯನ್ನ ಮಾಡಬೇಕು. ಶ್ರೀಕೃಷ್ಣನಿಗೆ ಪ್ರಿಯವಾದ ಬೆಣ್ಣೆ, ಹಾಲು, ತುಪ್ಪ, ಸಿಹಿ ನೈವೇದ್ಯಗಳನ್ನು ಲಡ್ಡು ಕೃಷ್ಣನ ಮುಂದಿಟ್ಟು ವಿಶೇಷ ಪೂಜೆ ಮಾಡಿದರೆ ಕೋರಿಕೆಗಳು ನೆರವೇರುತ್ತದೆ, ಸಂತಾನವೂ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಸೂರ್ಯೋದಯಕ್ಕೂ ಮುನ್ನ ಎದ್ದು ಈ ಮಾಸದಲ್ಲಿ ಸ್ನಾನ ಮುಗಿಸಿರಬೇಕು. ಈ ಮಾಸದ 4 ಗುರುವಾರ ತಲೆಗೆ ಎಣ್ಣೆ ಹಾಕಬಾರದು. ಪ್ರತಿ ಗುರುವಾರ ತಲೆ ಸ್ನಾನ ಮಾಡಬೇಕು. ಆದರೆ ತಲೆಗೆ ಶಾಂಪು ಅಥವಾ ಎಣ್ಣೆಯನ್ನು ಹಾಕಿ ಸ್ನಾನವನ್ನ ಮಾಡಬಾರದು. ದೀಪಕ್ಕೆ ತುಪ್ಪವನ್ನು ಬಳಸಬೇಕು. ಲಕ್ಷ್ಮೀ ಪೂಜೆ ಆಗುವ ತನಕ ಆಹಾರವನ್ನ ಸ್ವೀಕರಿಸಬಾರದು. ಯಾವ ವಿಶೇಷ ನೈವೇದ್ಯ ಮಾಡಲು ಸಾಧ್ಯವಾಗದೇ ಇದ್ದವರು 4 ಗುರುವಾರಗಳಂದು ಹಾಲಿನ ಪಾಯಸ ಮಾಡಿ ನೈವೇದ್ಯ ಮಾಡಬಹುದು. ಅದು ಕೂಡ ಸಾಧ್ಯವಾಗೋದಿಲ್ಲ ಅಂದ್ರೆ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದರ ಮೇಲೆ ಸ್ವಲ್ಪ ಬೆಲ್ಲದ ಚೂರುಗಳನ್ನು ಇಟ್ಟು ನೈವೇದ್ಯ ಮಾಡಿದರೂ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತೆ. ಮಾರ್ಗಶಿರ ಮಾಸದ ಮಹಾತ್ಮೆಯಲ್ಲಿ ಯಾರು ತಮ್ಮ ಕೈನಿಂದ ಬೇಯಿಸಿದ ಅನ್ನವನ್ನು ದೇವಿಗೆ ನಿವೇದನೆ ಮಾಡಿ ಪ್ರಸಾದವಾಗಿ ಸ್ವೀಕರಿಸುತ್ತಾರೋ ಅವರಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅಂತ ತಿಳಿಸಿದ್ದಾರೆ. ಲಕ್ಷ್ಮೀ ಸಹಸ್ರನಾಮ, ಲಕ್ಷ್ಮೀ ದೇವಿಯ ಮಂತ್ರ, ಸ್ತೋತ್ರಗಳನ್ನು ಹೇಳುತ್ತಾ ಈ ಮಾಸದಲ್ಲಿ ದೇವಿಗೆ ಕುಂಕುಮಾರ್ಚನೆಯನ್ನ ಮಾಡಿಕೊಳ್ಳಿ. ಅರ್ಚನೆ ಆದ ಆ ಕುಂಕುಮವನ್ನು ನಿತ್ಯವೂ ಹಣೆಗೆ ಧರಿಸಿ. ಈ 4 ಗುರುವಾರಗಳಂದು ಮನೆಗೆ ಮುತ್ತೈದೆಯರನ್ನು ಕರೆಸಿ ತಾಂಬೂಲ ನೀಡಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಈ ಮಾರ್ಗಶಿರ ಮಾಸದಲ್ಲಿ ಮಕ್ಕಳಿಗೆ ಬೈಯಬಾರದು, ಹೊಡೆಯಬಾರದು.
ಮಾಡಬಾರದು. ಈ ಮಾಸದ 4 ಗುರುವಾರಗಳಂದು ನಿಮ್ಮ ಕೈಲಾದಷ್ಟು ಮಕ್ಕಳಿಗೆ ಸಿಹಿ ಹಾಗೂ ಹಣ್ಣುಗಳನ್ನು ನೀಡಿ ಸತ್ಕರಿಸಬೇಕು. ಮಾರ್ಗಶಿರ ಗುರುವಾರಗಳಂದು ಮನೆಯಲ್ಲಿ ಬಟ್ಟೆ ಒಗೆಯಬಾರದು. ಪುರುಷರಾಗಲಿ ಸ್ತ್ರೀಯರಾಗಲಿ ಉಗುರು ಕತ್ತರಿಸುವುದು, ಕೂದಲು ಕತ್ತರಿಸುವುದನ್ನು ಮಾಡಬಾರದು. ಈರುಳ್ಳಿ ಬೆಳ್ಳುಳ್ಳಿಯನ್ನ ಸೇವಿಸಬಾರದು. ದಂಪತಿಗಳು ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಸ್ವತಃ ಸೂರ್ಯದೇವರೇ ಈ ಮಾಸದಲ್ಲಿ ತನ್ನ ಶಕ್ತಿ ವೃದ್ಧಿಸಿಕೊಳ್ಳಲು ವಿಷ್ಣು ದೇವರ ಪೂಜೆ ಮಾಡಿದ್ದರಂತೆ. ಆದ್ದರಿಂದ ಈ ಮಾಸದಲ್ಲಿ ಲಕ್ಷ್ಮಿ ಹಾಗೂ ವಿಷ್ಣು ಇವರಿಬ್ಬರ ಪೂಜೆಯನ್ನ ಮಾಡಿಕೊಳ್ಬೇಕು. ಇನ್ನು ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ವಿಪರೀತವಾಗಿ ನಷ್ಟವನ್ನ ಕಾಣ್ತಾ ಇದ್ರೆ ಈ ಮಾರ್ಗಶಿರ ಮಾಸದಲ್ಲಿ ಈ ಒಂದು ಅದ್ಭುತ ಮಂತ್ರವನ್ನ ಹೇಳ್ಕೊಳ್ತಾ ಲಕ್ಷ್ಮೀ ಪೂಜೆಯನ್ನ ಮಾಡಿ ನೋಡಿ, ವ್ಯಾಪಾರದಲ್ಲಿ ಅದ್ಭುತವಾದ ಬದಲಾವಣೆಗಳು ಉಂಟಾಗುತ್ತೆ. ನಷ್ಟದ ವ್ಯಾಪಾರ ಲಾಭದ ವ್ಯಾಪಾರವಾಗಿ ಬದಲಾಗುತ್ತೆ. ವ್ಯಾಪಾರ ಮಾಡ್ತಕ್ಕಂಥವರು ಹೇಳಲೇಬೇಕಾದಂತಹ ಮಂತ್ರ ಯಾವುದು ಅಂತ ನೋಡೋದಾದ್ರೆ, ಶ್ರೀ ಶುಕ್ಲ ಮಹಾಶುಕ್ಲ ನಿವಾಸೆ ಶ್ರೀ ಮಹಾಲಕ್ಷ್ಮಿ ನಮೋ ನಮಃ. ಈ ಮಂತ್ರವನ್ನ ಹೇಳುತ್ತಾ ಬಿಲ್ಪತ್ರೆ ಎಲೆಗಳಿಗೆ ಗಂಧವನ್ನ ಹಚ್ಚಿ ಒಂದೊಂದು ಎಲೆಯನ್ನ ಲಕ್ಷ್ಮೀದೇವಿಯ ಮುಂದಿಟ್ಟರೆ ವ್ಯಾಪಾರದಲ್ಲಿ ಊಹಿಸದ ಲಾಭಗಳು ಪ್ರಾಪ್ತಿಯಾಗುತ್ತೆ. ವ್ಯಾಪಾರದ ಅದ್ಭುತ ಏಳಿಗೆಯನ್ನು ನೀವು ನೋಡಬಹುದು. ನೋಡಿದ್ರಲ್ಲ, ಮಾರ್ಗಶಿರ ಮಾಸದಲ್ಲಿ ಯಾವೆಲ್ಲ ವಿಧಿವಿಧಾನಗಳನ್ನ ಪಾಲಿಸ್ಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.